ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇತ್ತೀಚೆಗಂತೂ ಹನಿ ಟ್ರ್ಯಾಪ್ ವಿಷಯ ಕೇಳಿದ್ರೆ ಸಾಕಷ್ಟು ಕಡೆಗಳಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಮತ್ತೆ ಸಾಕಷ್ಟು ವಿಚಾರಗಳಲ್ಲಿ ಆಗಿರ್ಬೋದು ಹನಿ ಟ್ರ್ಯಾಪ್ ಅನ್ನೋ ಹೆಸರು ಕೇಳಿ ಬರ್ತಾನೆ ಇದೆ. ಸೊ ಏನಿದು ಹನಿ ಟ್ರ್ಯಾಪ್ ಅಂತ ನೋಡೋದಾದ್ರೆ, ಹನಿ ಟ್ರ್ಯಾಪ್ ಅನ್ನೋದು ಒಂದು ಲೈಂಗಿಕ ಕಿರುಕುಳವನ್ನು ಕೊಟ್ಟು ಅಥವಾ ಒಬ್ಬನನ್ನ ಪ್ರೀತಿಯನ್ನ ಬೀಳಿಸೋದು ಅಥವಾ ಒಬ್ಬಳನ್ನ ಪ್ರೀತಿಯಲ್ಲಿ ಬೀಳಿಸೋದು, ಈ ಥರ ಒಂದು ಗ್ಯಾಂಗನ್ನು ಮಾಡಿಕೊಂಡು ಅವರು ಹನಿ ಟ್ರ್ಯಾಪನ್ನು ಮಾಡೋದು. ಅಂದರೆ ಅವರೊಂದು ಪರ್ಸನಲ್ ಡೀಟೇಲನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಈ ಮೊಬೈಲಲ್ಲಿ ಆಗಿರ್ಬೋದು, ಏನೋ ಒಂದು ಕಸರತ್ತನ್ನು ಮಾಡ್ಕೊಂಡಾದ್ರು ಆ ಒಂದು ಹನಿ ಟ್ರ್ಯಾಪನ್ನು ಮಾಡಿಕೊಂಡು ನೆಕ್ಸ್ಟ್ ಅವರಿಂದ ಹಣವನ್ನು ಪಡೆಯೋದು, ಇದೇ ಹನಿ ಟ್ರ್ಯಾಪ್ ಆಗಿರುತ್ತೆ. ಸೊ ಇಂಥ ಘಟನೆಗಳು ಸಾಕಷ್ಟು ನಡೀತಾ ಬಂದಿದೆ. ಸೊ ಎಲ್ಲರೂ ಇದರಿಂದ ಹುಷಾರಾಗಿರಬೇಕು. ಯಾಕಂದರೆ ಯಾವಾಗ ಯಾರು ಯಾವ ಥರ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಈಗ ನಂಬಿಕಸ್ಥ ವ್ಯಕ್ತಿಯನ್ನೇ ನಾವು ನಂಬ್ಕೊಂಡಾಗ ಅವನೇ ಆ ಥರ ಮಾಡಿದಾಗ ಹೇಗಾಗ್ಬೋದು ಹೇಳಿ. ಈಗ ಒಬ್ಬ ಪರಿಚಯಸ್ಥ ಬಂದು ನಮ್ಮ ಜೊತೆ ಚೆನ್ನಾಗಿರ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಅವನ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀವಿ, ಅಥವಾ ಅವನ ಪ್ರೀತಿಯಲ್ಲಿ ಬೀಳ್ತೀವಿ, ಅವನು ಒಳ್ಳೆ ಹುಡುಗ ಆಗಿರ್ಬೋದು ಅಥವಾ ಅವಳು ಒಳ್ಳೆ ಹುಡುಗಿನೂ ಆಗಿರ್ಬೋದು. ಹೀಗೆ ಏನಾದರೂ ನಂಬಿಸಿ ಒಂದು ಹನಿ ಟ್ರ್ಯಾಪನ್ನು ಮಾಡೋದು, ಅಥವಾ ಯಾರೇ ಆಗಲಿ, ಎಷ್ಟೇ ಪ್ರೀತಿ ಆಗಲಿ, ಎಷ್ಟೇ ಒಂದು ಏನೇ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಕೇಳಿದ್ರು ಕೂಡ ಯಾವುದೇ ಕಾರಣಕ್ಕೊಂದು ಒಂದು ಹಣವನ್ನು ಆಗಿರ್ಬೋದು, ಅಥವಾ ಅವರೊಂದು ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ನಿಮ್ಮನ್ನೇ ನೀವು ಯಾರಿಗೂ ಕೂಡ ಒಂದು ಶೇರ್ ಮಾಡ್ಕೊಳ್ಬೇಡಿ. ಯಾಕಂದರೆ ಈಗ ದೇಹ ಮಾರ್ಕೊಂಡು ಎಷ್ಟೋ ಜನ ಹಣ ಮಾಡ್ತಿದ್ದಾರೆ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ ಅಂದಮೇಲೆ, ಒಂದು ಪರ್ಸನ್ ಇಟ್ಕೊಂಡು ಅವರಿಂದ ಲೈಂಗಿಕವಾಗಿ ಅವರನ್ನು ಉಪಯೋಗಿಸ್ಕೊಂಡು ಆ ಫೋಟೋಸ್ ಆಗಿರ್ಬೋದು, ವೀಡಿಯೋಸನ್ನು ಇಟ್ಕೊಂಡು ಮತ್ತೆ ಅವರಿಗೆ ಹಣದ ವಿಚಾರವಾಗಿ ಅವರ ಹತ್ರ ಕೇಳೋದಾಗಿರ್ಬೋದು, ಈ ಥರ ಸಾಕಷ್ಟು ವಿಚಾರಗಳು ನಡೀತಾನೆ ಬಂದಿದೆ. ನಾವು ಕೂಡ ನೋಡ್ತಾ ಬಂದಿದ್ದೀವಿ. ಬಟ್ ಇದು ಮೊದಲೆಲ್ಲ ಹೇಗಾಗ್ತಿತ್ತು ಅಂದರೆ, ಈಗ ಅತ್ಯಾಚಾರ ಆಗಿರ್ಬೋದು, ಈ ಥರ ಕೇಸ್ಗಳಲ್ಲಿ ಬರ್ತಿತ್ತು. ಬಟ್ ಈಗ ಯಾವ ಥರ ಆಗಿದೆ ಅಂದರೆ, ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡೋದು, ಸಾಕಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಿ. ಈ ಪ್ರೀತಿ ಅಂತ ಹೇಳ್ಕೊಂಡು ಅವರನ್ನು ಪರ್ಸನಲ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಅಂದರೆ ಅವ್ರಿಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದು, ನಂತರ ಆ ವೀಡಿಯೋಸನ್ನು ಅಥವಾ ಆ ಫೋಟೋಸನ್ನು ಇಟ್ಕೊಂಡು, ಆ ನ್ಯೂಡ್ ಪಿಕ್ಸ್ಗಳಾಗಿರ್ಬೋದು ಅದನ್ನು ಇಟ್ಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದಾಗಿರ್ಬೋದು. ಈಗ ಹೇಗಾಗಿದೆ ಅಂದರೆ, ಈಗ ಹುಡುಗಿ ಲವ್ ಸ್ಟೋರಿಯಲ್ಲಿ ಈಗ ಇತ್ತೀಚಿನ ಜನ್ರೇಷನಲ್ಲಿ ಹೇಗಾಗಿದೆ ಅಂದರೆ, ಈ ಒಂದು ಯಾರೋ ಜೊತೆ ಒಬ್ರು ಮಲಗಿದ್ರೆ ಮಾತ್ರ ಲವ್ ಸ್ಟೋರಿ ಸಕ್ಸಸ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಲವ್ ಸ್ಟೋರಿಗಳು ನಡೀತಾ ಇದೆ. ಸೊ ಅಂಥದ್ದೇ ಕೇಸ್ಗಳು ಈ ಹನಿ ಟ್ರ್ಯಾಪಲ್ಲಿ ಮೂಲಕ, ಅಂದರೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದೇ ಈ ಹನಿ ಟ್ರ್ಯಾಪಲ್ಲಿ. ಹಾಗಾಗಿ ಹನಿ ಟ್ರ್ಯಾಪ್ ಅನ್ನೋ ವಿಚಾರಕ್ಕೆ ಬಂದಾಗ ಒಬ್ಬ ಯುವತಿಯನ್ನಾಗಿರ್ಬೋದು ಅಥವಾ ಒಬ್ಬ ಯುವಕನನ್ನೇ ಆಗಿರ್ಬೋದು, ಒಂದು ತಮ್ಮ ಬಲೆಗೆ ಬೀಳಿಸ್ಕೊಳ್ಳುವಂಥ ಯತ್ನ, ನೆಕ್ಸ್ಟ್ ಅವರಿಂದ ಒಂದು ಹಣವನ್ನು ಪಡೆದುಕೊಳ್ಳುವಂಥ ಯತ್ನ ಆಗಿರ್ಬೋದು. ಇದು ಒಬ್ಬರಿಂದ ಮಾತ್ರ ಅಲ್ಲ, ಇದರ ಹಿಂದೆ ತುಂಬ ಗ್ಯಾಂಗ್ ಇರುತ್ತೆ. ಅವರು 5-6 ಜನ ಸೇರಿಕೊಂಡು ಈ ಒಂದು ಘಟನೆಯನ್ನು ಈ ಒಂದು ಯತ್ನವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಂಥ ಒಂದು ವಿಷಯ ಈಗ ಹಾಸನದಲ್ಲೂ ನಡೆದಿದೆ. ಸೊ ಒಂದು ಕ್ರಿಮಿನಲ್ ಗ್ಯಾಂಗ್, ಅದು ಕೂಡ ಒಂದೇ ಮನೆಯವರಾಗಿರುವಂಥ ಗಂಡ ಹೆಂಡತಿ ಮಾಡಿರುವಂಥ ಒಂದು ಹನಿ ಟ್ರ್ಯಾಪ್ ಇದು. ಆ ಗಂಡ ಹೆಂಡತಿ ಜೊತೆ ಇನ್ನೊಬ್ಬ ವ್ಯಕ್ತಿ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವಂಥವ್ರು ಸೇರ್ಕೊಂಡಿದ್ದಾರೆ. ಸೊ ನಾಗಲಕ್ಷ್ಮಿ ಹಾಗೆ ಅವರ ಗಂಡ ಸಿದ್ದಿಕ್ ಅನ್ನೋ ವ್ಯಕ್ತಿ ಈ ಒಂದು ಘಟನೆಯನ್ನು ಮಾಡ್ತಾರೆ ಅಥವಾ ಈ ಒಂದು ಯತ್ನವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಅದು ಏನಾಗುತ್ತೆ ಅಂತ ಅವರ ದುರಾದೃಷ್ಟವಶಾತ್ ಅದು ಪೊಲೀಸರಿಗೆ ಗೊತ್ತಾಗುತ್ತೆ. ಅವ್ರ ಜೊತೆ ಒಬ್ಬ ಟೆಕ್ನಿಷಿಯನ್ ಇರ್ತಾನೆ, ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾನೆ, ಅವನ ಹೆಸರು ಫಣ್ಣಿ ಅಂತ ಹೇಳ್ಕೊಂಡು. ಸೊ ಅವನು ಕೂಡ ಈ ಒಂದು ಗ್ಯಾಂಗಲ್ಲಿ ಸೇರ್ಕೊಂಡಿರ್ತಾನೆ. ಇನ್ನು ಇವರು ಯಾವ ಥರ ಮಾಡ್ತಿದ್ರು ಅಂದರೆ, ಒಂದು ಪರಿಚಯಸ್ಥ ವ್ಯಕ್ತಿ, ಅಂದರೆ ಒಬ್ಬರನ್ನೀಗ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿರೋದು. ಈಗ ಹೆಂಗಸರು ಮಾತಾಡ್ತಾರೆ, ಓಕೆ, ಅಲ್ಲಿ ಅವ್ರ ಜೊತೆ ಒಂದು ನಾವು ಹೇಳ್ತೀವಿ ಹೆಂಗಸರು ಮಾತಾಡಿದ್ರೆ ಗಾಸಿಪ್ ಆಗುತ್ತೆ, ಗಾಸಿಪ್ ಮಾಡ್ತಾರೆ. ಸೊ ಆ ಥರ ಒಂದು ವಿಚಾರವಾಗಿ ಹೆಂಗಸರು ಕ್ಲೋಸ್ ಆಗಿರೋದು ನಾವು ನೋಡೇ ಇರ್ತೀವಿ. ಸೊ ಅಂಥದ್ದೇ ಒಂದು ವಿಚಾರವಾಗಿ ಪರಿಚಯವನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್, ನಿಮ್ಮ ಮನೆಯವರಿಂದಲೇ ನಿಮಗೆ ಅತ್ಯಾಚಾರದ ಬೆದರಿಕೆ ಬಂದಿದೆ, ಈ ಥರ ಹೇಳಿ, ಇಲ್ಲದಿದ್ದರೆ ನಿಮ್ಮನ್ನು ನಾವು ಬೇರೆ ಥರ ಯೂಸ್ ಮಾಡ್ಕೋತೀವಿ. ಅದು ಏನಪ್ಪ ಅಂದರೆ, ಅಲ್ಲಿ ಹನಿ ಟ್ರ್ಯಾಪಲ್ಲಿ ಒಬ್ಬ ಟೆಕ್ನಿಷಿಯನ್ ಇರ್ತಾನಲ್ಲ, ಲ್ಯಾಬ್ ಟೆಕ್ನಿಷಿಯನ್, ಅವನು ಆಕೆಯನ್ನು ಒಂದು ಲ್ಯಾಬ್ಗೆ ಕರೆಸಿ ಚೆಕಪ್ ಮಾಡುವಂಥ ಒಂದು ನೆಪದಲ್ಲಿ ಕೆಲವೊಂದು ಭಾಗಗಳನ್ನು ಮುಟ್ಟಿರ್ತಾನೆ. ಸೊ ಆ ಒಂದು ಫೋಟೋಸ್ಗಳಾಗಿರ್ಬೋದು, ಆ ಒಂದು ವೀಡಿಯೋಗಳನ್ನಾಗಿರ್ಬೋದು ಅವನು ಹಿಡ್ಕೊಂಡಿರ್ತಾನೆ. ಮತ್ತು ಅದನ್ನು ಹಿಡ್ಕೊಂಡು ಯಾರಾದರೂ ಅಂದರೆ ನಿಮ್ಮ ಪರಿಚಯಸ್ಥರಲ್ಲಿ ಯಾರಾದರೂ ಅಥವಾ ನಿಮ್ಮ ಮನೆಯವರಲ್ಲಿ ಯಾರಾದರೂ ನಿಮ್ಮ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ಕೊಡ್ಬೇಕು, ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಅಂತ ಹೇಳ್ತಾರೆ. ಸೊ ಆ ಯುವತಿ ಏನು ಮಾಡ್ತಾಳೆ, ಹೋಗಿ ಅಲ್ಲಿ ಪೊಲೀಸರ ಹತ್ರ ಹೇಳಲಿಕ್ಕೆ ತುಂಬ ಭಯ ಪಡ್ತಾಳೆ. ಯಾಕಂದರೆ ಈ ಕಡೆಯಿಂದ ಅವರು ಸುಳ್ಳು ಹೇಳಿಕೆಯನ್ನು ಕೊಟ್ಟು ಆ ಒಂದು ಸುಳ್ಳನ್ನು ಹೇಳುವಂತ ಮಾಡಿಸಿದ್ದು. ಸೊ ಅಲ್ಲಿ ಅವಳು ಹೋಗಿ ಅಲ್ಲಿ ಪೊಲೀಸರ ಮುಂದೆ ಕೂಗ್ತಾಳೆ. ಸೊ ಪೊಲೀಸರಿಗೆ ಇದು ಯಾಕೋ ಒಂದು ಅನುಮಾನ ರೀತಿಯಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಪೊಲೀಸರು ಇದರ ಬಗ್ಗೆ ಆ್ಯಕ್ಷನ್ ತಗೊಂಡಾಗ ಇದರ ಬೆನ್ನಲ್ಲಿ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ಯಾವುದೇ ಒಂದು ಯುವಕ ಆಗಲಿ ಅಥವಾ ಯಾವುದೇ ಆಗಲಿ ಬಂದು ನಿಮ್ಮ ಹತ್ರ ಕ್ಲೋಸ್ಲಿ ಮಾತಾಡ್ತಿದ್ರೆ, ತುಂಬ ತೀರಾ ಕ್ಲೋಸ್, ಈಗ ಶುಗರ್ ಸ್ವೀಟ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಏನೂ ಪರಿಚಯ ಇಲ್ಲ, ಬಟ್ ಯಾರೊಬ್ರು ಬಂದು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದಮೇಲೆ ಮಾತಾಡಿ. ಬಟ್ ತೀರಾ ಅವ್ರ ಜೊತೆ ಕ್ಲೋಸ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಗಳಾಗಿರ್ಬೋದು ಅವ್ರ ಜೊತೆ ಶೇರ್ ಮಾಡ್ಕೋಬೇಡಿ. ಯಾವತ್ತಾದರೂ ಒಬ್ಬ ವ್ಯಕ್ತಿ ಬಂದು ಪರಿಚಯ ಆಗ್ತಾನೆ ಅಂದಮೇಲೆ ಒಂದು ಸ್ವಲ್ಪ ದಿನ ತಗೋತಾನೆ ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ. ಬಟ್ ತುಂಬ ಹೆವಿಯಾಗಿ ಸ್ವೀಟಾಗಿ ಮಾತಾಡ್ತಿದ್ದಾರೆ ಅಂದಮೇಲೆ ಅಲ್ಲಿ ಅನುಮಾನ ಬರೋದು ನಮ್ಗೆ ಗೊತ್ತಾಗಲೇಬೇಕು. ಯಾಕಂದರೆ ಇದು ಒಂದು ಹನಿ ಟ್ರ್ಯಾಪ್ನ ಗ್ಯಾಂಗ್ನ ಒಂದು ಕಸರತ್ತಾಗಿರುತ್ತೆ. ಸೊ ಎಲ್ಲರಿಗೂ ಇದು ಹನಿ ಟ್ರ್ಯಾಪ್ನ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು.